ಇನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿದ ನಂತರ ಗಗನಯಾತ್ರಿ ಶುಭಾಂಶು ಶುಕ್ಲಾ ಮೊದಲ ಬಾರಿಗೆ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಮಧ್ಯರಾತ್ರಿ 1:30 ವೇಳೆಗೆ ಅಮೆರಿಕದಿಂದ ದೆಹಲಿಗೆ ಆಗಮಿಸಿದ್ರು. ಇಂದಿರಾ ಗಾಂಧಿ ಏರ್ಪೋರ್ಟ್ನಲ್ಲಿ ಅದ್ದೂರಿ ಸ್ವಾಗತ ಕೂಡ ಸಿಕ್ತು. ಕೇಂದ್ರ ಸಚಿವರಾಗಿರುವಂಥ ಜಿತೇಂದ್ರ ಸಿಂಗ್, ದೆಹಲಿ ಸಿಎಂ ರೇಖಾ ಗುಪ್ತಾ ಶುಭಾಂಶು ಶುಕ್ಲಾ ಅವರನ್ನು ವೆಲ್ಕಮ್ ಮಾಡಿಕೊಂಡರು. ಬಳಿಕ ತಮ್ಮ ತವರೂರು ಲಕ್ನೋಗೆ ಪ್ರಯಾಣಿಸಿದರು. ISSನಲ್ಲಿ 18 ದಿನ ಕಳೆದಂಥ ನಂತರ ಶುಕ್ಲಾ ಕಳೆದ ತಿಂಗಳು ಭೂಮಿಗೆ ವಾಪಸ್ಸಾಗಿದ್ದರು. ಈ ಅವಧಿಯಲ್ಲಿ ಅವರು ಭಾರತಕ್ಕೆ ಸಂಬಂಧಿಸಿದ 7 ನಿರ್ದಿಷ್ಟ ಪ್ರಯೋಗಗಳನ್ನು ಕೂಡ ನಡೆಸಿದ್ದಾರೆ. ಇನ್ನು ತನ್ನನ್ನು ಪ್ರೀತಿ ಮಾಡ್ತಾ ಇದ್ದಂಥ ಯುವತಿ ಬೇರೊಬ್ಬನ ಜೊತೆ ಮದುವೆ ಆಗಿದ್ದಾಳೆ. ಆಕೆಯ ಗಂಡನನ್ನು ಕೊಲ್ಲಲು ಪ್ರಿಯತಮ ಬಾಂಬ್ ಗಿಫ್ಟ್ ಆಗಿ ಮಾಡಿರುವಂತಹ ಘಟನೆ ಛತ್ತೀಸ್ಗಢದಲ್ಲಿ ನಡೆದಿದೆ. 20 ವರ್ಷದ ವಿನಯ್ ವರ್ಮಾ ಎಲೆಕ್ಟ್ರಿಷಿಯನ್ ಆಗಿದ್ದ. ತನ್ನ ಪ್ರೇಯಸಿಯ ಗಂಡನಿಗೆ ಮ್ಯೂಸಿಕ್ ಸ್ಪೀಕರನ್ನು ಗಿಫ್ಟ್ ರೂಪದಲ್ಲಿ ಪಾರ್ಸೆಲ್ ಮಾಡಿದ್ದಾನೆ. ಯೂಟ್ಯೂಬ್ ನೋಡಿಕೊಂಡು IED ಅಳವಡಿಸಿದ್ದಾನೆ. ಜಿಲೆಟಿನ್ ಕಡ್ಡಿಗಳನ್ನು IEDಗೆ ಸಂಪರ್ಕಿಸಿದ್ದು ಅದಕ್ಕೆ ವಿದ್ಯುತ್ ತಗುಲಿದ ತಕ್ಷಣ ಸ್ಫೋಟವಾಗುವ ರೀತಿಯಲ್ಲಿ ತಯಾರು ಮಾಡಿದ್ದಾನೆ ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಕಲಿ ವಿಳಾಸ ಇರೋದರಿಂದ ಅನುಮಾನಗೊಂಡಂಥ ಪ್ರೇಯಸಿಯ ಪತ್ನಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದ. ಸ್ಪೀಕರ್ನೊಳಗೆ 2 kg IED ಇರೋದು ಪತ್ತೆಯಾಗಿದೆ. ಆರೋಪಿ ವಿನಯನನ್ನು ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ ಈ ರೀತಿಯಾಗಿ ನಾನು ಕೊಲ್ಲಲಿಕ್ಕೆ ಅಂದರೆ ಅಫ್ಸರ್ನನ್ನು ಕೊಲ್ಲಲು ಪ್ರಯತ್ನವನ್ನು ನಡೆಸಿದ್ದೆ ಅಂತ ಸ್ವತಃ ಆತನೇ ಒಪ್ಕೊಂಡಿದ್ದಾನೆ. ಇನ್ನು ಸೆಪ್ಟೆಂಬರ್ 9ನೇ ತಾರೀಕಿನಿಂದ ಏಷ್ಯಾ ಕಪ್ ಟೂರ್ನಿ ಆರಂಭ ಆಗುತ್ತೆ. ಪಾಕಿಸ್ತಾನ ಈಗ ತನ್ನ ತಂಡವನ್ನು ಪ್ರಕಟಿಸಿದೆ. ಆದರೆ ಸ್ಟಾರ್ ಬ್ಯಾಟರ್ಗಳಾದ ಬಾಬರ್ ಅಜಮ್ ಜೊತೆಗೆ ಮೊಹಮ್ಮದ್ ರಿಜ್ವಾನ್ಗೆ ಪಾಕ್ ಕೋಕನ್ನು ಕೊಟ್ಟಿದೆ. ಕಾರಣ ಏನು ಅಂತ ಹೇಳಿದ್ರೆ ಅವರು ಸದ್ಯ ಬ್ಯಾಟ್ ಫಾರ್ಮಲ್ಲಿದ್ದಾರೆ. ಹೀಗಾಗಿ ಇಬ್ಬರಿಗೂ ಕೂಡ ಟೂರ್ನಿಯಿಂದ ಕೈ ಬಿಟ್ಟಿದೆ. ಇದರ ಮೂಲಕ ಬಾಬರ್ ಅಜಮ್ ಹಾಗೂ ರಿಜ್ವಾನ್ ಅವರ T20 ಕೆರಿಯರ್ ಬಗ್ಗೆ ಕೂಡ ಒಂದಿಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ಇನ್ನು ಉಳಿದಂತೆ ಎಲ್ಲರಿಗೂ ಕೂಡ ಯುವ ಆಟಗಾರರಿಗೆ ಮಣೆ ಹಾಕಿದೆ. ಆದರೆ ಜಮಾನ್ ಅವರನ್ನು ಆಯ್ಕೆ ಮಾಡಿದೆ. ಸಲ್ಮಾನ್ ಅಲಿ ಆಗ ಪಾಕಿಸ್ತಾನ ತಂಡದ ಕ್ಯಾಪ್ಟನ್ ಆಗಿದ್ದಾನೆ.